ಜಾತ್ಯತೀತ ಜನತಾದಳ ಅದರ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಪೂಜ್ಯರು ಆದಂಥ ಮಾಜಿ ಪ್ರಧಾನಿಗಳಾದಂಥ ಗೌರವಾನ್ವಿತ ಶ್ರೀ ದೇವೇಗೌಡ ಅಪ್ಪಾಜಿಯವರ ಮೊಮ್ಮಗ ಹಾಗೂ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರ ಮಗ. ಅದಕ್ಕಿಂತ ಹೆಚ್ಚಾಗಿ JDS ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರು ಆದ ಆ ಜವಾಬ್ದಾರಿ ಹೊತ್ತಂಥ ಗೌರವಾನ್ವಿತ ನಿಖಿಲ್ ಕುಮಾರಸ್ವಾಮಿ ಅವರವರ ಹುಟ್ಟುಹಬ್ಬವನ್ನು ಇವತ್ತು ಸಹ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹೋಬಳಿಗಳಲ್ಲಿ ನಮ್ಮ ಮನೆ ಮಗ, ನಮ್ಮ ಕುಟುಂಬದ ಸದಸ್ಯ ಅಂತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಸಹ ಅವರ ಒಂದು ಹುಟ್ಟುಹಬ್ಬ ಆಚರಿಸತಕ್ಕಂಥದ್ದು ಭಾಳ ಹೆಮ್ಮೆ ಇದೆ. ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಸಾಯಿಬಾಬನ ದೇವಾಲಯದಲ್ಲಿ ನಮ್ಮ ಸೋದರ ಮಿತ್ರ ಅಂತ ಗೌರವಾನ್ವಿತ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಹುಟ್ಟುಹಬ್ಬನ ಆಚರಿಸುವ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷರಾದ ಗೌರವಾನ್ವಿತ ನಮ್ಮ ನಟರಾಜಣ್ಣವರು, ಹಾಗೆ ತಾಲೂಕು ಅಧ್ಯಕ್ಷರಾದ ಬಾವುಮನಿಯವರು, ಮಾಜಿ APMC ಅಧ್ಯಕ್ಷರಾದಂಥ ಗೌರವಾನ್ವಿತ ರಾಜೇಶ್ವರಿಯವರು, ಹಾಗೆ ಮುಖಂಡರಾದ ಹರೀಶ್ ಗೌಡರು ಮತ್ತು ಏನು ವಿಶೇಷವಾಗಿ ನಮ್ಮ KMFನ ನಿರ್ದೇಶಕರಾದಂಥ ಗೌರವ ನಾಗರಾಜಣ್ಣವರು, ಹಾಗೆ ನಮ್ಮ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿಯ ಮುಖಂಡರಾದ ಜಾನಿಯವರು, ನಾಗರಾಜಣ್ಣವರು, ಬಾಬೂರವರು, ಚಂದ್ರವರು, ಲೋಕೇಶ್ ಅವರು, ಹಾಗೆ ಕುಮಾರ್ ಅವರು, ಈ ಕಡೆ ನಮ್ಮ ಪುಟ್ಟರಾಜ್ ಅವರು, ಕಾರ್ತಿಕ್ ಅವರು, ಶಿವ ಅವರು, ಮತ್ತು ನಮ್ಮ ಅನಿಲಣ್ಣವರು, ಹಾಗೆ ನಮ್ಮ ಕಿಂಕೋಟೆ ಸಿದ್ದಿಗೌಡರು, ರಾಜೇಶನವರು, ಎಲ್ಲ ಪಕ್ಷದ ಮುಖಂಡರುಗಳು, ಅಭಿಮಾನಿಗಳು ಈ ಸಂದರ್ಭದಲ್ಲಿ ಎಲ್ಲ ಭಾಗವಹಿಸಿ ಏನು ವಿಶೇಷವಾದಂಥ ಒಂದು ಸಾಯಿಬಾಬಾಗೆ ಒಂದು ಪೂಜೆ ಸಲ್ಲಿಸಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ನಿರ್ಮಿಸುವವರಿಗೆ ಶುಭ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಕೇಕ್ ತರಿಸಿ ಅವ್ರನ್ನ ಆಚರಣೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೂಡ ತಾವು ಬಂದಿದ್ದೀರಿ, ಸಂತೋಷ. ಏನು ಈಗಾಗಲೇ ನಮ್ಮ ಮುಖಂಡರು ಮಾತಾಡ್ದಂಗೆ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿಯವರಷ್ಟೇ ಪ್ರಬುದ್ಧ ಮತ್ತು ಅನುಭವಿ ರಾಜಕಾರಣಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ. ಇದು ನಮಗೆಲ್ಲೂ ಕೂಡ JDS ಪಕ್ಷಕ್ಕೆ ಮುಂದಿನ ದಿಕ್ಸೂಚಿ. ಏನು ಪಕ್ಷ ಕುಮಾರಸ್ವಾಮಿ ನಂತರ ಎಲ್ಲಿ ಹೇಗೆ ಅನ್ನೋದೊಂದು ಪ್ರಶ್ನೆ ಆಗುವಂಥ ನಿಟ್ಟಿನಲ್ಲಿ ಏನು ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಇದ್ರು, ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇಡೀ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರನ್ನ ವಾಕ್ಚಾತುರ್ಯ ಮತ್ತು ಅವರ ಒಂದು ಸಂಘಟನಾ ಶಕ್ತಿಗಿಂತಲೂ ದೊಡ್ಡ ಮಟ್ಟದ ಒಂದು ಬಲಿಷ್ಠವಾದಂಥ ಒಂದು ಪಕ್ಷ ಕೊಡ್ತಕ್ಕಂಥ ಶಕ್ತಿ ನಿಖಿಲ್ ಕುಮಾರಸ್ವಾಮಿ ಅವರಿಗಿದೆ. ಈ ನಿಟ್ಟಲ್ಲಿ